ನುಗ್ಗೆ ಸೊಪ್ಪಿನಿಂದ ಉಪ್ಪು ಸಾರು ಮಾಡುವುದು ಹೇಗೆ ನೋಡೋಣ ಬನ್ನಿ. ಪಲ್ಯ, ಖಾರ, ವಾವ್, ಬಿಸಿ ಬಿಸಿ ಮುದ್ದೆ ಸೂಪರ್ ಆಗಿರುತ್ತೆ. ಬನ್ನಿ ಕಲಿಯೋಣ. ಇವತ್ತು ನಮ್ಮ ಮನೇಲಿ ನುಗ್ಗೆ ಸೊಪ್ಪು ತಂದಿದ್ದಾರೆ. ನೋಡಿ ಎಷ್ಟೊಂದಿದೆ, ತುಂಬ ಇದೆ. ಫ್ರೆಶ್ ಆಗಿ ಈಗ ಕಿತ್ತಿರುವಂಥದ್ದು. ತುಂಬ ಚೆನ್ನಾಗಿದೆ ನುಗ್ಗೆ ಸೊಪ್ಪು. ಇದರಿಂದ ಒಂದು ಉಪ್ಪು ಸಾರು ಅಂತ ಮಾಡೋಣ ಅಂತ ಆಸೆ ಆಗಿದೆ. ಅಂದರೆ ಫ್ರೆಶ್ ಸಿಗೋದು ಕಷ್ಟ, ಆದರೆ ಒಳ್ಳೆ ಸೊಪ್ಪು ಸಿಕ್ಕಿದೆ. ಇದನ್ನೆಲ್ಲ ಒಂದು ಕಾಟನ್ ವೇಲಲ್ಲಿ ಸುತ್ತಿಡಬೇಕು. ಈಗ ತೆಗೆದುಬಿಟ್ಟು ಮಾರನೇ ದಿವಸ ಉದುರಿರುತ್ತೆ ಎಲ್ಲ. ಅದನ್ನು ಈ ಥರ ಸೋಸಿಬಿಟ್ಟು ನೋಡಿ, ಹೆಸ್ರು ಕಾಳು ಹಾಕಿ, ಬೇಳೆ ಹಾಕಿ, ಎರಡನ್ನೂ ಒಟ್ಟಿಗೆ ಬೇಯಕ್ಕಿಟ್ಟಿದ್ದೀನಿ. ಚೂರು ಬೇಳೆ ಹಾಕಿದ್ದೀನಿ, ಹೆಸ್ರು ಕಾಳು ನೆನೆಸಿಟ್ಟಿದ್ದೆ. ಅದ್ರ ಜೊತೆಗೆ ಬೇಳೆ ಹಾಕಿಬಿಟ್ಟು ಚೂರು ಆ ಸೊಪ್ಪನ್ನೆಲ್ಲ ಬಿಡಿಸಿ ಇಟ್ಟು ತೊಳೆದು ಬೇಯಕ್ಕಾಗ್ತಾ ಇದ್ದೀನಿ. ಜಾಸ್ತಿ ವಿಶಿಲ್ ಹಾಕಿಸ್ಬಾರ್ದು, ತುಂಬ ಏನು ಬೇಯೋದು ಬೇಡ. ಹೆಸ್ರು ಕಾಳು ನೆಂದಿದೆ ರಾತ್ರಿ, ಅದಕ್ಕೆ 2 ವಿಶಿಲ್ ಸಾಕು. ಹಾಕ್ಬಿಟ್ಟು ಅದಕ್ಕೆ ಭಾಳ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಕಬ್ಬಿಣಾಂಶ ಇದೆ, ಒಳ್ಳೆ ಸಿಕ್ಕೋದು ಕಡಿಮೆ. ಆದ್ದರಿಂದ ಸಿಕ್ಕಿದಾಗ ಮಾಡಿ ತಿನ್ನಬೇಕು. ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪನೇ ನೀರು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ಜಾಸ್ತಿ ನಮ್ಮನೇಲಿ ಯಾರು ತಿನ್ನಲ್ಲ, ನಾವೇ 2-3 ಜನ ತಿನ್ನೋದು. ಈಗ ಉಪ್ಪು ಹಾಕಿ ಒಂದು 2 ವಿಶಿಲ್ ಹಾಕಿ ಬೇಯೋಕ್ಕೆ ಇಟ್ಟಿದ್ದೀನಿ. ಈಗ ಬೆಂದಾಗಿದೆ, ಜಾಸ್ತಿ ಬೇಯಿಸಬಾರ್ದು. ಈಗ ಬೆಂದಿದ್ದಂಥದ್ದನ್ನು ತೆಗೆದು ಈಗ ನೋಡಿ ಒಂದು ತಪ್ಪಲೆ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಸ್ವಂತ ತಪ್ಪಲೆ ಇಟ್ಟು ಹಾಕಬೇಕು. ಅದು ರಸ ಕೆಳಗಡೆ ಹೋಗಬೇಕಲ್ವಾ, ತಟ್ಟು ಅಂತಾರೆ ಅದಕ್ಕೆ. ಅದು ಆ ಥರ ಪಾತ್ರೆ ಇಟ್ಟಿದ್ದೀನಿ. ಈಗ ಬಾಣಲಿಗೆ ಪಲ್ಯ ಒಗ್ಗರಣೆ ಮಾಡೋಣ ಅಂತ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಕರ್ಬೇವಿನ ಸೊಪ್ಪು ಅವಶ್ಯಕತೆ ಇಲ್ಲ. ಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊಪ್ಪಿನ ಪಲ್ಯಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕ್ತಿದ್ದೀನಿ. ಈರುಳ್ಳಿನೂ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ 1-2 ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ತುಂಬ ಒಳ್ಳೆಯದು. ಸಿಕ್ಕಿದಾಗ ಸಹಜವಾಗಿ ಮಾಡಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯ ಥರ. ಕಣ್ಣಿಗೆ ಒಳ್ಳೆಯದು, ಅದು ಹಾರ್ಟಿಗೆ ಒಳ್ಳೆಯದು. ತುಂಬ ಒಳ್ಳೆಯ ಆಹಾರ ನುಗ್ಗೆ ಸೊಪ್ಪು. ನೋಡಿ, ಇದು ಬೆಂದಂಥದ್ದನ್ನ ರಸ ತೆಗೆದುಕೊಂಡಿದ್ದೀನಿ. ಸೊಪ್ಪೆಲ್ಲ ಚೆನ್ನಾಗಿದೆ, ತುಂಬಾ ಬೇಯಿಸ್ಬಾರ್ದು. ಅದಾದ್ಮೇಲೆ ಅರಶಿನ, ಇಂಗು ಹಾಕಿದ್ದೀನಿ. ಹೆಸರು ಕಾಳು ಟೊಮೆಟೊ, ಅದರಿಂದ ಹೆಸರು ಕಾಳು ಹಾಕಿದ್ದೀನಿ. ಸ್ವಲ್ಪ ಚೂರು ಬೇಳೆ ಹಾಕಿದ್ದೀನಿ. ಈಗ ಎಲ್ಲ ಫ್ರೈ ಆದಮೇಲೆ ಇದನ್ನು ಹಾಕ್ಕೊಂಡೆ. ಇದಕ್ಕೆ ಚೆನ್ನಾಗಿ ಇದು ಫ್ರೈ ಆಗಿ ಇದು ಹಾಕಿದ್ಮೇಲೆ ಇದಕ್ಕೆ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆದ್ದರಿಂದ ತೆಂಗಿನಕಾಯಿ ತುರಿನ ತುರಿದು ಇಟ್ಕೊಂಡಿದ್ದೀನಿ. ಈಗ ಲಾಸ್ಟಿಗೆ ಹಾಕ್ಬೇಕು ಅದನ್ನು. ನೋಡಿ, ಈಗ ಹಾಕ್ತಾಯಿದ್ದೀನಿ. ಈಗ ತೆಂಗಿನಕಾಯಿ ತುರಿ ಹಾಕಿ ಪಲ್ಯ ರೆಡಿ. ಸೂಪರಾಗಿರುತ್ತೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿದೆ. ಚೂರು ಬೇಳೆ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಹೆಸರು ಕಾಳು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಇದು. ಬೇಳೆ ಒಟ್ಟಿಗೂ ಚೆಂದ, ಕಾಳೊಟ್ಟಿಗೂ ಚೆಂದ. ನೋಡಿ, ಕಲರ್ಫುಲ್ಲಾಗಿದೆ, ಎಷ್ಟು ಚೆನ್ನಾಗಿದೆ. ರೊಟ್ಟಿ ಬೇಕಾದರೂ ತಿನ್ಬೋದು, ಚಪಾತಿ ತಿನ್ಬೋದು, ದೋಸೆ ತಿನ್ಬೋದು, ಅನ್ನಕ್ಕೆ ತಿನ್ಬೋದು. ಚೆನ್ನಾಗಿರುತ್ತೆ ಯಾವುದಕ್ಕಾದ್ರೂ. ಒಳ್ಳೆ ಟೇಸ್ಟಾಗಿ ಘಮ ಘಮ ಒಳ್ಳೆ ಅರೋಮ ಬರ್ತಾಯಿದೆ. ತುಂಬ ಚೆನ್ನಾಗಿದೆ, ಕಲರ್ಫುಲ್ಲಾಗೂ ಇದೆ. ಪಲ್ಯ ರೆಡಿ ಆಯಿತು. ಈಗ ಖಾರ ಮಾಡ್ಕೊಳ್ಳೋಣ. ನೋಡಿ, ಮೆಣಸು ಇಟ್ಟಿದ್ದೀನಿ, ಹಸಿಮೆಣಸಿನ್ಕಾಯಿ ಸುಟ್ಕೊಂಡಿದ್ದೀನಿ ಹಂಚಿನ ಮೇಲೆ, ಜೀರಿಗೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಸ್ವಲ್ಪ ಹಂಚ ಮೇಲೆ ಬಾಡಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಖಾರ ಮಾಡ್ಕೊಳ್ಳೋಣ. ಸಾಂಬಾರು ಸೊಪ್ಪು, ಹುರಿದಂಥ ಹಸಿಮೆಣಸಿನ್ಕಾಯಿ, ಕಾಳು ಮೆಣಸು, ಹುಣಸೆಹಣ್ಣು, ಕಾಳು ಮೆಣಸು, ಜೀರಿಗೆ, ಉಪ್ಪು
ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ, ತುಂಬ ಚೆನ್ನಾಗಿರುತ್ತೆ ಈ ಖಾರಕ್ಕೆ. ಹಳ್ಳಿ ಕಡೆ ಉಪ್ಪೆಸರು ಅಂತಾರೆ, ನಾವು ಉಪ್ಪು ಸಾರು ಅಂತೀವಿ ನೋಡಿ. ಈ ಬೆಂದಿದಂಥ ಸ್ವಲ್ಪ ಕಾಳು ಬೇಳೆನೂ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಖಾರ ರೆಡಿ ಆಯಿತು. ನೋಡಿ ಮುದ್ದೆ, ಪಲ್ಯ, ಕಟ್ಟು ಎಲ್ಲ ರೆಡಿಯಾಗಿದೆ. ಅಂದರೂ ನಮ್ಮ ಮನೆಯವ್ರಿಗೆ ಮಾಂಸ ಬೇಕು ನೋಡಿ. ಮಾಂಸ ಇದೆ, ಸೌತೆಕಾಯಿ ಇದೆ. ನಮ್ಮ ಮನೆಯಲ್ಲಿ ಮಾಂಸ ಬೇಕೇ ಬೇಕು ನಮ್ಮ ಮನೆಯವ್ರಿಗೆ. ಉಪ್ಪು ಸಾರು ಮಾಡಿದ್ದೀನಿ. ತುಂಬ ಸೌತೆಕಾಯಿ, ನುಗ್ಗೆ ಸೊಪ್ಪು, ಹೆಸರು ಬೇಳೆದು ನಾವು ತಿನ್ನೋದೇ. ಮುದ್ದೆ ಊಟ ಮಾಡೋಣ ನೋಡಿ. ಉಪ್ಪೆಸರು ಇವತ್ತು ನಮ್ಮ ಮನೇಲಿ. ಸೌತೆಕಾಯಿ ಅಂತೂ ಬೇಕೇ ಬೇಕು. ಮುದ್ದೆ ತಿನ್ನೋಣ. ಬಿಸಿ ಬಿಸಿಯಾದ ಮುದ್ದೆ, ಉಪ್ಪೆಸರು ಖಾರ ರೆಡಿಯಾಗಿದೆ ನೋಡಿ. ಖಾರ, ಉಪ್ಪೆಸರು ಖಾರ. ನೋಡಿ ಮುದ್ದೆ, ಉಪ್ಪೆಸರು ಖಾರ, ಪಲ್ಯ, ಸೌತೆಕಾಯಿ. ಊಟ ಮಾಡೋಣ ಬನ್ನಿ. ಖಾರನ ಸ್ವಲ್ಪ ಹಿಂಗೆ ಕಲಿಸ್ಕೋಬೇಕು. ಮುದ್ದೆನ ಈ ಥರ ಮುರಿಬೇಕು. ವಾವ್, ಆಹಾ, ಸೂಪರಾಗಿದೆ. ಉಪ್ಪೆಸರು, ಮುದ್ದೆ, ಖಾರ. ಉಪ್ಸಾರು ಅಂತಾರೆ. ಬಸ್ಸಾರು ಬೇರೆ, ಉಪ್ಸಾರು ಬೇರೆ. ನುಗ್ಗೆ ಸೊಪ್ಪಿನ ಪಲ್ಯ ಟೇಸ್ಟಾಗಿದೆ. ಹೆಸರು ಕಾಳು, ಸ್ವಲ್ಪ ಬೇಳೆ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ಬನ್ನಿ ಊಟ ಮಾಡೋಣ ಎಲ್ಲರೂ. ಆಹಾ, ಸೂಪರ್. ನೋಡಿ ಸೊಪ್ಪಿನ ಪಲ್ಯ, ಫ್ರೆಶ್ ನುಗ್ಗೆಕಾಯಿ ಸೊಪ್ಪು, ಸೂಪರ್. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಹೇಗೆ ತಿನ್ನೋದು ನೋಡಿ. ಉಪ್ಪೆಸರು ಮಾಡೋದನ್ನ ಎಂಜಾಯ್ ಮಾಡಿ.